ಓಕೆ, ಶುರು ಮಾಡೋಣ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा कृष्ण चंद्र की जय, श्री श्री कृष्ण बलराम की जय, श्री श्री निताई गौरंग की जय, श्रीनिवास गोविंद की जय, प्रहलाद नरसिंहदेव की जय, विश्व गुरु शिल प्रभुपाद की जय, ಸಮವೇತ ಭಕ್ತವೃಂದ ಕಿ ಜಯ. ಸೊ ಕಳೆದ ವಾರದಲ್ಲಿ ನಾವು ಇಲ್ಲಿವರೆಗೂ ಮುಗಿಸಿದ್ವಿ. ಸೊ ನೆಕ್ಸ್ಟ್ ಒಂದು ವರ್ಷನ ಇಲ್ಲಿಂದ. ಸೊ ಇದು ಒಂದು ಉಪನಿಷತ್ತು, ಕಠೋಪನಿಷತ್ತಲ್ಲಿ ಆಗ್ರಹ ಪೂರ್ವಕವಾಗಿ ಹೀಗೆ ಹೇಳಲಾಗಿದೆ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ವಿಬೋಧತ ಶೂರಸ್ಯ ದಾರ ನಿಶಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಸೊ ಇಲ್ಲಿ ಶ್ಲೋಕಕ್ಕೆ ಅರ್ಥ, ದಯವಿಟ್ಟು ಎಚ್ಚರಗೊಳ್ಳಿ. ಉತ್ತಿಷ್ಠತ ಅಂದ್ರೆ ಎಚ್ಚರಗೊಳ್ಳಿ ಅಂತ, ಜಾಗ್ರತ ದಯವಿಟ್ಟು ಎಚ್ಚರಗೊಳ್ಳಿ. ಮಾನವ ರೂಪದ ಈ ಜೀವನದಲ್ಲಿ ಈಗ ನಿಮಗೆ ದೊರೆತಿರುವ ವರವನ್ನು ಅರಿತುಕೊಳ್ಳಲು ಪ್ರಯತ್ನಿಸಿ. ಆಧ್ಯಾತ್ಮ ಸಾಕ್ಷಾತ್ಕಾರ ಮಾರ್ಗವು ಬಹಳ ದುರ್ಗಮವಾದುದು. ಅದು ಕತ್ತಿಯ ಅಲಗಿನಂತೆ ಹರಿತವಾಗಿದೆ. ಇದು ಲೋಕೋತ್ತರ ವಿದ್ವಾಂಸರಾದ ಜ್ಞಾನಿಗಳ ಅಭಿಪ್ರಾಯವಾಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾದ ಒಂದು ಪಾಯಿಂಟ್, ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ದಯವಿಟ್ಟು ಎಚ್ಚರಗೊಳ್ಳಿ ಅನ್ನೋದು ಯಾತಕ್ಕೋಸ್ಕರ, ಯಾಕಂದ್ರೆ ನಾವು ಅಜ್ಞಾನದಿಂದ ಮಾಯದಲ್ಲಿ ಬಿದ್ದು ನಿದ್ದೆ ಮಾಡ್ತಾ ಇದ್ದೀವಿ. ಸೊ ಮಾನವ ರೂಪ ಈ ಜೀವನದಲ್ಲಿ ಈಗ ನಮಗೆ ಅಂದ್ರೆ ನಿಮಗೆ ದೊರೆತಿರುವ ವರವನ್ನು ಅರಿತುಕೊಳ್ಳಲು ಪ್ರಯತ್ನಿಸಿ. ಯಾಕಂದ್ರೆ ಈ ಮಾನವ ಜೀವನ ಅದು ಈ ಮನುಷ್ಯ ಜನ್ಮ ಇದೆ ಅಲ್ವಾ, ಇದು ಅಷ್ಟು ಸುಲಭ ಅಲ್ಲ ಪಡೆಯುವುದಕ್ಕೆ. ಈ ಮಾನವ ಮನುಷ್ಯ ಜನ್ಮ ಸಿಕ್ಕಿರೋದೇ ಅಪರೂಪ, ಬಹಳ ಅಪರೂಪ. ಇಲ್ಲಿ ಹೇಳ್ತಾ ಇದೆ, ಮಾರ್ಗವು ಬಹಳ ಅಂದ್ರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾರ್ಗವು ಬಹಳ ದುರ್ಗಮವಾದದ್ದು. ಮತ್ತು ಅದು ಕತ್ತಿ ಅಂದ್ರೆ ಒಂದು ಚಾಕು ಇರುತ್ತೆ, ಅಗಿಲಿನಂತೆ ಹರಿತವಾಗಿದೆ. ಇದು ಲೋಕೋತ್ತರ ವಿದ್ವಾಂಸ ಜ್ಞಾನಿಗಳ ಅಭಿಪ್ರಾಯ. ಸೊ ನಮ್ಗೆಲ್ಲ ಮಾನವ ಜೀವನ, ಮನುಷ್ಯ ಜನ್ಮ ಸಿಕ್ಕಿದೆ, ಅದು ದುರುಪಯೋಗ ಮಾಡ್ಕೋಬೇಡಿ, ಸದುಪಯೋಗ ಮಾಡ್ಕೊಡಿ. ಆ ಜೀವನ ಇರುವುದು ಯಾತಕ್ಕೋಸ್ಕರ? ಓನ್ಲಿ ಮಾನವ ಜೀವನದಲ್ಲಿ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯಬಹುದು. ಅದು ಬಿಟ್ರೆ ಬೇರೆ ಇಲ್ಲ. ಹೀಗೆ ಬೇರೆಯವರು ಅಂದ್ರೆ ಐತಿಹಾಸಿಕ ಅಂಧಕಾರದ ಗರ್ಭದಲ್ಲಿ ಇರುವಾಗಲೇ ಭಾರತೀಯ ಋಷಿಗಳು ವಿಭಿನ್ನ ರೀತಿಯ ನಾಗರಿಕತೆಯನ್ನು ಅಭಿವೃದ್ಧಿಪಡಿಸಿದರು. ಅದು ತಮ್ಮನ್ನು ತಾವೇ ಅರಿತುಕೊಳ್ಳಲು ಅವರಿಗೆ ನೇರವಾಯಿತು. ನಾವು ಕೇವಲ ಐಹಿಕ ವಸ್ತುಗಳಲ್ಲ, ನಾವೆಲ್ಲ ಪರಾತ್ಪರನ ಆಧ್ಯಾತ್ಮಿಕ ಶಾಶ್ವತ ಮತ್ತು ಅವಿನಾಶಿಯಾದ ದಾಸರು ಎಂದು ಅವರು ಕಂಡುಕೊಂಡಿದ್ದರು. ಆದರೆ ನಮ್ಮ ವಿವೇಚನೆಗೆ ವಿರುದ್ಧವಾಗಿ ಪ್ರಸ್ತುತ ಐಕ ಅಸ್ತಿತ್ವದೊಡನೆ ಸಂಪೂರ್ಣವಾಗಿ ನಮ್ಮನ್ನು ಗುರುತಿಸಿಕೊಳ್ಳುವುದನ್ನು ಅರಿತುಕೊಂಡಿದ್ದೇವೆ. ಆದುದರಿಂದ ಜನನ, ಮರಣ ಮತ್ತು ತತ್ಫಲವಾದ ವ್ಯಾಧಿಗಳು ಹಾಗೂ
ಅದಮ್ಯ ನಿಯಮಗಳಿಂದಾಗಿ ನಮ್ಮ ಸಂಕಷ್ಟಗಳು ನೂರ್ಮಾಡಿಯಾಗಿವೆ. ಐಕ ಸಂತೋಷಗಳಿಂದ ಈ ಸಂಕಷ್ಟಗಳನ್ನು ಶಮನಗೊಳಿಸುವುದಿಲ್ಲ, ಏಕೆಂದರೆ ಐಕ ವಸ್ತುಗಳು ಮತ್ತು ಚೇತನಾತ್ಮಗಳು ವಿಭಿನ್ನ ವಸ್ತುಗಳಾಗಿವೆ. ಅದು ಜಲಚರ ಪ್ರಾಣಿಯನ್ನು ನೀರಿನಿಂದ ತೆಗೆದು ನೆಲದ ಮೇಲೆ ಬಿಟ್ಟು ಭೂಮಿಯ ಮೇಲೆ ಲಭಿಸುವ ಎಲ್ಲಾ ಸುಖ ಸಂತೋಷಗಳನ್ನು ಒದಗಿಸಿದ ಹಾಗೆ ಎಂದ ಹೇಳಬಹುದು. ಆ ಪ್ರಾಣಿಗೆ ಅದು ಪರಕೀಯ ವಾತಾವರಣ, ಅಲ್ಲಿಂದ ಅದನ್ನು ಪ್ರತ್ಯೇಕಿಸಿದ ಹೊರತು ಅದರ ಮರಣ ಯಾತನೆಗಳಿಂದ ಬಿಡುಗಡೆಯಲ್ಲ. ಸೊ ಚೇತನಾತ್ಮ ಮತ್ತು ಐಕ ವಸ್ತುಗಳು ಸಂಪೂರ್ಣವಾಗಿ ತದ್ವಿರುದ್ಧವಾದ ವಸ್ತುಗಳು. ನಾವೆಲ್ಲ ಚೇತನಾತ್ಮರು. ನಾವು ಪ್ರಾಪಂಚಿಕ ವಿದ್ಯಮಾನಗಳಲ್ಲಿ ಎಷ್ಟೇ ತೊಡೆದುಕೊಂಡರೂ ನಮ್ಮ ಜನ್ಮ ಸಿದ್ಧಿ ಅಕ್ಕಾದ ಪರಿಪೂರ್ಣ ಸುಖವನ್ನು ಪಡೆಯಲಾರವು. ನಮ್ಮ ಸಹಜ ಸ್ಥಿತಿಯಾದ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ಮರಳಿದಾಗ ಮಾತ್ರವೇ ಪರಿಪೂರ್ಣ ಆನಂದ ನಮ್ಮದಾಗುತ್ತೆ. ಸುಖ ಪಡೆಯಲಾರರು ನಮ್ಮ ಸಮಸ್ಯೆ ನಮ್ಮದಾಗುತ್ತೆ. ಇದು ನಮ್ಮ ಪ್ರಾಚೀನ ಭಾರತೀಯ ನಾಗರಿಕತೆ ವಿಶಿಷ್ಟ ಸಂದೇಶ. ಇದೇ ಭಗವದ್ಗೀತೆಯ ಸಂದೇಶ, ಇದೇ ವೇದಗಳು ಹಾಗೂ ಪುರಾಣಗಳ ಸಂದೇಶ, ಇದೇ ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಬಂದ ನಮ್ಮ ಪ್ರಸ್ತುತ ಆಚಾರ್ಯ ದೇವರು ಸೇರಿದಂತೆ ಎಲ್ಲ ನಿಜವಾದ ಆಚಾರ್ಯ ಸಂದೇಶ ಅಂತ ಅವರು ಈ ಪ್ಯಾರಾಗ್ರಾಫದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನು ನಿಜವಾದ ನಾಗರಿಕತೆ ಯಾವುದು? ನಾವು ಭಾರತದ ಪ್ರಾಚೀನ ಸಂಸ್ಕೃತಿ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ, ಆದರೆ ನಿಜವಾದ ಮಹತ್ವ ಅಂದ್ರೆ ಏನ್ ಗೊತ್ತಾ? ಆಧ್ಯಾತ್ಮಿಕ ಜ್ಞಾನದಲ್ಲಿ ಇರಬೇಕು, ಭೌತಿಕ ಪ್ರಗತಿಯಲ್ಲಿ ಅಲ್ಲ. ಮಾನವ ನಾಗರಿಕತೆ ಶ್ರೇಷ್ಠತೆ ಏನ್ ಗೊತ್ತಾ? ಆಧ್ಯಾತ್ಮಿಕ ಪ್ರಗತಿ. ಯಾಕಂದ್ರೆ ಕಲಿಯುಗ ಅಂಧಕಾರ. ಕಲಿಯುಗ ಅಂಧಕಾರ ಅಂದ್ರೆ ಏನು? ಕಲಿಯುಗದ ಅಂಧಕಾರ ಎಂದರೆ ವಿಜ್ಞಾನ ಅಥವಾ ತಂತ್ರಜ್ಞಾನ ಕೊರತೆ ಇಲ್ಲ. ಇಲ್ಲಿ ಕೊರತೆ ಅಲ್ಲ, ವಿಜ್ಞಾನ ಅಥವಾ ತಂತ್ರಜ್ಞಾನ ಕೊರತೆ ಅಲ್ಲ. ಆಕ್ಚುಲಿ ಇಂದಿನ ಜಗತ್ತಿನಲ್ಲಿ ಭೌತಿಕ ಜ್ಞಾನ ಅಪಾರವಾಗಿದೆ, ಆದ್ರೆ ಆತ್ಮಜ್ಞಾನ ಮರೆತಿರುವುದೇ ನಿಜವಾದ ಅಂಧಕಾರ. ಯಾಕಂದ್ರೆ ಇವಾಗ ವಿಜ್ಞಾನನೂ ಇದೆ, ತಂತ್ರಜ್ಞಾನನೂ ಇದೆ ಕಲಿಯುಗದಲ್ಲಿ, ಭೌತಿಕ ಜ್ಞಾನನೂ ಇದೆ, ಎಲ್ಲ ಇದೆ. ಆದ್ರೆ ಆತ್ಮಜ್ಞಾನ ಮರೆತಿರುವುದೇ ನಿಜವಾದ ಅಂಧಕಾರ. ಯಾಕಂದ್ರೆ ಭೌತಿಕ ಪ್ರಗತಿ ಮಾತ್ರ ನಾಗರಿಕತೆ ಅಲ್ಲ. ಹಿಂದೆ ನಾವು ಓದಿದ್ವಲ್ಲ, ಬಿಲ್ಲು ಬಾಣದಿಂದ ಕೊಲ್ಲುವುದು ಅಥವಾ ಬಾಂಬ್ಗಳಿಂದ ಕೊಲ್ಲುವುದು, ಇವೆರಡೂ ಕೊಲ್ಲುವುದೇ. ಕೊಲ್ಲುವ ವಿಧಾನ ಸುಧಾರಿಸಿದರೆ ಅದು ನಾಗರಿಕತೆ ಅಲ್ಲ. ನಾಗರಿಕತೆ ಅಂದ್ರೆ ಏನು? ಹಿಂಸೆ ಹೆಚ್ಚಿಸುವುದಲ್ಲ, ಆತ್ಮೋನ್ನತಿ, ಆತ್ಮಜ್ಞಾನ, ಆತ್ಮಕ್ಕೆ ಉನ್ನತಿಯನ್ನು ಸಾಧಿಸುವುದು ನಾಗರಿಕತೆ ಅಂದ್ರೆ. ಸೊ ಅದಕ್ಕೆ ಉಪನಿಷತ್ ಏನ್ ಹೇಳುತ್ತೆ? ಎದ್ದೋಳ್ರಿ, ಜಾಗೃತರಾಗ್ರಿ, ಮಾನವ ಜನ್ಮ ಇರೋದು ಮಹತ್ವ. ನಾವು ಮಹತ್ವವನ್ನು ಅರಿತುಕೊಳ್ಳಬೇಕು. ಯಾಕಂದ್ರೆ ಮಾನವ ಜೀವನ ಉದ್ದೇಶ ಏನು? ಆತ್ಮ ಸಾಕ್ಷಾತ್ಕಾರ. ಸೊ ಈ ಮಾರ್ಗ, ಸೊ ಆ ಜೀವನ, ಆ ಮಾನವ ಜೀವನವನ್ನು ಯಶಸ್ವಿ ಮಾಡುವುದಕ್ಕೆ ಒಂದು ದಾರಿ ಯಾವುದು? ಮಾನವ ಜೀವನ. ಅದೇ ಉದ್ದೇಶ. ಸೊ ನಾವು ಯಾರು? ನಾವು ಈ ದೇಹವಲ್ಲ, ನಾವು ಶಾಶ್ವತ ಆತ್ಮಗಳು, ನಾವು ಭಗವಂತನ ನಿತ್ಯ ಸೇವಕರು. ಭಗವದ್ಗೀತದಲ್ಲಿ ಕೃಷ್ಣ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಹೇಳಿದೆ. ಆಮೇಲೆ 2ನೇ ಅಧ್ಯಾಯದಲ್ಲಿ ಹೇಳಿದೆ, 15ನೇ ಅಧ್ಯಾಯದಲ್ಲಿ ಹೇಳಿದೆ. ಸೊ ಇವೆಲ್ಲ ಏನು? ನಮ್ಮ ದುಃಖಕ್ಕೆ ಮೂಲ ಕಾರಣ ಏನ್ ಗೊತ್ತಾ? ನಾವು ಈ ದೇಹವನ್ನು ತಪ್ಪಾಗಿ ಭಾವಿಸುವುದರಿಂದ. ಇವಾಗ ನಾವು ಓದ್ವಲ್ಲ, ಜನನ ಮರಣ ರೋಗ
ಚಿಂತನೆಗಳೇ ಈ ದೇಹಕ್ಕೆ ಮೂಲ ಕಾರಣ. ಈ ದೇಹ ಯಾಕಂದ್ರೆ ನಾವು ತಪ್ಪಾಗಿ ಭಾವಿಸುವುದರಿಂದ. ಸೊ ಈ ದುಃಖಗಳನ್ನು ನಾವು ಭೌತಿಕ ಸೌಕರ್ಯಗಳಿಂದ ಅದು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಏನ್ ಹೇಳುತ್ತೆ, ಈ ದುಃಖಗಳು ಯಾವುದೇ ಭೌತಿಕ ಸೌಕರ್ಯಗಳಿಂದ ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳಿದ್ದಾರೆ, ಮೀನಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮೀನಿನ ಉದಾಹರಣೆ ಏನು, ನೀರಿನ ಮೀನುಗೆ ಭೂಮಿಯ ಮೇಲೆ ಅರಮನೆ ಕಟ್ಟಿದರು ಅದು ಸಂತೋಷವಾಗುವುದಿಲ್ಲ ಅಲ್ವಾ? ಸಿಂಪಲ್ ಉದಾಹರಣೆ. ನಾವು ನೋಡಿ, ಒಂದು ಮೀನು ಮನೆಯಿಂದ ನೀರಿಂದ ನೀವು ಆಚೆ ತೆಗೆದುಬಿಟ್ಟು ಅದಕ್ಕೆ ಒಳ್ಳೆ ಬಿಲ್ಡಿಂಗು, ಒಳ್ಳೆ ಅರಮನೆ ಕಟ್ಟಿದ್ರೆ ಅದು ಸಂತೋಷ ಆಗುತ್ತೆ? ಇಲ್ಲ. ಏಕೆಂದ್ರೆ ಅದರ ನಿಜವಾದ ಸ್ಥಳ ಯಾವುದು ಹೇಳಿ? ನೀರೇ. ಹಾಗೆಯೇ ಆತ್ಮಕ್ಕೆ ಈ ಭೌತಿಕ ಲೋಕದಲ್ಲಿ, ಈ ಭೌತಿಕ ಜಗತ್ತದಲ್ಲಿ ಶಾಶ್ವತ ಸಂತೋಷ ಸಿಗುವುದಿಲ್ಲ. ಸೊ ಆತ್ಮನ ಸ್ವಾಭಾವಿಕ ಏನಪ್ಪಾ ಅಂದ್ರೆ ಕೃಷ್ಣನ ಸೇವೆ ಮಾಡುವುದು, ಕೃಷ್ಣನಿಗೆ ಸೇವೆ ಸಲ್ಲಿಸುವುದು. ಇದು ನಿಜವಾದ ಸಂತೋಷ. ನಿಜವಾದ ಸಂತೋಷ ಎಲ್ಲಿ ಸಿಕ್ಕತ್ತೆ? ಹಣದಲ್ಲಿಲ್ಲ, ಸ್ಥಾನದಲ್ಲಿಲ್ಲ, ಸುಖ ಸೌಲಭ್ಯಗಳಲ್ಲಿಲ್ಲ. ಇದ್ರೆ ಯಾವುದರಲ್ಲೂ ನಮ್ಗೆ ನಿಜವಾದ ಸಂತೋಷ ಸಿಗಲ್ಲ. ಭಗವಂತನೊಂದಿಗೆ ನಮ್ಮ ನಿತ್ಯ ಸಂಬಂಧವನ್ನು ಪುನಃ ಪಡೆಯುವುದರಲ್ಲಿ ಮಾತ್ರ ನಿಜವಾದ ಸಂತೋಷ ನಮಗೆ ಸಿಗುತ್ತೆ. ಸೊ ವೇದಗಳ ಸಂತೋಷ ಏನು? ವೇದಗಳು ಲೈಕ್ ಭಗವದ್ಗೀತಾ, ಭಾಗವತ, ಎಲ್ಲ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ? ಒಂದೇ ಸಂದೇಶ, ಭಗವಂತನ ಬಳಿಗೆ ನಾವು ಹೇಗೆ ಹಿಂದಿರುಗಬೇಕು, ಹೇಗೆ ನಾವು ಮತ್ತೆ ವಾಪಸ್ ಹೋಗ್ಬೇಕು. ಸೊ ಅದು ಹೇಗೆ? ಆಚಾರ್ಯರ ಕೃಪೆ, ಗುರುಗಳ ಕೃಪೆ. ಯಾಕಂದ್ರೆ ಗುರುಗಳು ನಮ್ಮ ಮಾನವ ಕುಲವನ್ನು ಹೇಗೆ ಅಂದ್ರೆ ಮಾನವ ಜಾತಿಯನ್ನು, ಮನುಷ್ಯರನ್ನು ದುಃಖದಿಂದ ಯಾವ ರೀತಿ ಇವರನ್ನು ರಕ್ಷಿಸಲು ಮಾಡಬೇಕು ಅಂದ್ರೆ ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರನೇ ಅವರು ಬಂದಿರೋದು. ಯಾರೋ ಆಚಾರ್ಯ, ಅವರ ಉಪದೇಶ ವಿನಯದಿಂದ ನಾವು ಕೇಳಬೇಕು ಮತ್ತು ನಮ್ಮ ಜೀವನದಲ್ಲಿ ಅದು ಅನುಸರಿಸಬೇಕು. ಯಾಕಂದ್ರೆ ಅವರ ಕೃಪೆಯಿಂದಲೇ ಭಗವಂತ ಸೇವೆಯ ಆಸಕ್ತಿ ನಮ್ಗೆ ಸಿಗುತ್ತೆ. ಇದು ಸೊ ಈ ರೀತಿ ಇದರಲ್ಲಿ ಅವರು ನಮಗೆ ಈ ಪೆರಾದಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಮತ್ತೆ ಸೆಕೆಂಡ್ ಪೇರಾ. ಸೊ ಮಹನೀಯರೇ, ನಮ್ಮ ಆಚಾರ್ಯ ದೇವರಾದ ಓಂ ವಿಷ್ಣುಪಾದ ಪರಮಹಂಸ ಪರಿವ್ರಾಜಕ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ ಅನುಗ್ರಹದಿಂದ ಅವರ ದಿವ್ಯ ಸಂದೇಶಗಳನ್ನು ಅರಿತುಕೊಳ್ಳಲು ನಾವು ಸ್ವಲ್ಪ ಮಟ್ಟಿಗೆ ಸಮರ್ಥರಾಗಿದ್ದೇವೆ. ಆದರೂ ಅವರ ಪವಿತ್ರ ವಾಣಿಯಿಂದ ಅಂದ್ರೆ ಅವರ ಆದೇಶ, ಅವರು ಕೊಟ್ಟಿರುವ ಉಪದೇಶ, ಬಂದ ದಿವ್ಯ ಸಂದೇಶ ಸಂಕಷ್ಟದಲ್ಲಿರುವ ಮಾನವ ಸಮುದಾಯಕ್ಕೆ ಸಾಂತ್ವನ ನೀಡುತ್ತದೆ ಎನ್ನುವುದನ್ನು ನಮಗೆ ಖಚಿತವಾಗಿ ಮನದಟ್ಟಾಗಿದೆ ಎಂದು ನಾವು ಒಪ್ಪಿಕೊಳ್ಳಬೇಕು. ನಾವೆಲ್ಲರೂ ತಾಳ್ಮೆಯಿಂದ ಅವರ ಮಾತುಗಳನ್ನು ಕೇಳಬೇಕು. ಅನಗತ್ಯವಾಗಿ ಪ್ರತಿಭಟಿಸದೆ ಆ ದಿವ್ಯ ಧ್ವನಿಯನ್ನು ನಾವು ಕೇಳಿದರೆ ಅವರು ನಿಶ್ಚಯವಾಗಿಯೂ ನಮ್ಮ ಮೇಲೆ ಕರುಣೆ ತೋರಿಸುವರು. ಸೊ ಆಚಾರ್ಯರು ಸಂದೇಶವು ನಮ್ಮ ಮರಳಿ ನಮ್ಮ ಮೂಲ ನೆಲೆಯಾದ ಭಗವದ್ಧಾಮಕ್ಕೆ ಕರೆದೊಯ್ಯುತ್ತದೆ. ಆದುದರಿಂದ ನಾವು ಅವರ ನುಡಿಯನ್ನು ತಾಳ್ಮೆಯಿಂದ ಕೇಳಬೇಕು,
ದೃಢ ವಿಶ್ವಾಸದಿಂದ ಅವರನ್ನು ಅನುಸರಿಸಬೇಕು. ಪರಾತ್ಪರನನ್ನು ಇತರ ಎಲ್ಲ ಜೀವಾತ್ಮರನ್ನು ಸೇವಿಸಲು ಅಕಾರಣವಾದ ಅನಾಸಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಲು ಅವರ ಪಾದಾರವಿಂದಗಳಿಗೆ ತಲೆಬಾಗಬೇಕು ಎನ್ನುವುದನ್ನು ಪುನರ್ಚಿಸುವಲು ಬಯಸುತ್ತೀನಿ. ಸೊ ಇಲ್ಲಿ ಮತ್ತೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಆಚಾರ್ಯರ ಕೃಪೆ ಬೇಕು. ಅವ್ರ ಆಚಾರ್ಯರು ಏನು ಗೊತ್ತಾ, ಮಾನವ ಕುಲ ಮನುಷ್ಯ ಜನ್ಮದಿಂದ ದುಃಖದಿಂದ ರಕ್ಷಿಸಲು ಅವರು ಬಂದಿದ್ದಾರೆ. ಅವರ ಉಪದೇಶವನ್ನು ನಾವು ವಿನಯದಿಂದ ಕೇಳಿ, ವಿನಯ, ನಮ್ರತೆ, ತಾಳ್ಮೆಯಿಂದ ಕೇಳಬೇಕು, ಜೀವನದಲ್ಲಿ ಅನುಸರಿಸಬೇಕು. ಅವರ ಕೃಪೆಯಿಂದ ಮಾತ್ರ ಭಕ್ತಿ, ಭಗವಂತನ ಸೇವೆ, ಆಸಕ್ತಿ ನಮಗೆ ಸಿಗುತ್ತೆ. ಅಂತ ಯಾಕಂದ್ರೆ ಆತ್ಮ ಶಾಶ್ವತ, ದೇಹ ನಾಶನವಾಗುತ್ತೆ, ಆದ್ರೆ ಆತ್ಮಕ್ಕೆ ಏನ್ ಗೊತ್ತಾ, ಭಗವದ್ಗೀತಾದಲ್ಲಿ 2ನೇ ಅಧ್ಯಾಯದಲ್ಲಿ ಏನದು ಹೇಳಿದೆ, ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ಬೆಂಕಿ ಸುಡಲಾರದು, ನೀರು ನೆನೆಸಲಾರದು, ಗಾಳಿ ಒಣಗಿಸಲಾರದು, ಆಯುಧಗಳು ಕೊಲ್ಲಲಾರದು. ಇದು ಆತ್ಮದ ಒಂದು. ನಾವೇನು ದೇಹ ನಾಶನವಾಗು, ಆತ್ಮ ಶಾಶ್ವತವಾಗುತ್ತೆ ಅದು. ದೇಹವೇ ನಾನು ಅಂದ್ರೆ ಅದು ಅಜ್ಞಾನ ಅಂತ. ನೆಕ್ಸ್ಟ್ ಏನ್ ಹೇಳ್ತಾರೆ ಪ್ರಭುಪಾದರು, ದೇಹವು ನಾಶವಾದ ಮೇಲೂ ಆತ್ಮನಾಶವಾಗುವುದಿಲ್ಲ ಎನ್ನುವುದನ್ನು ಭಗವದ್ಗೀತೆಯಿಂದ ನಾನು ಹೇಳ್ದೆ. ಯಾಕಂದ್ರೆ ಆತ್ಮವು ಸದಾ ಏಕರೂಪವಾಗಿರುತ್ತದೆ, ಅದು ಸದಾ ನವೀನವಾಗಿರುತ್ತದೆ. ಬೆಂಕಿಯು ಅದನ್ನು ಸುಳಿಯುವುದಿಲ್ಲ, ನೀರು ಅದನ್ನು ಕರಗಿಸಲಾಗುವುದಿಲ್ಲ, ಗಾಳಿಯನ್ನು ಒಣಗಿಸಲ, ಕತ್ತಿಯು ಅದನ್ನು ಕೊಲ್ಲಲಾರದು. ಆತ್ಮವು ಶಾಶ್ವತ. ಅದೇ ರೀತಿ ಭಾಗವತದಲ್ಲಿನೂ ಏನಂತೆ, ಯಸ್ಯಾತ್ಮ ಬುದ್ಧಿ ಗುಣಪೇತ್ರಿಧಾತುಕೆ ಸ್ವಧಿ ಕಲತ್ರಾದಿ ಶುಭಮೈ ಜತಿ ಯತೀರ್ಥ ಬುದ್ಧಿ ಸಲಿಲೇನ ಕರಿಚೇತ್ ಜನೇಸು ಅವಿಘ್ನೇಸು ಸಯೇವ ಗೋಕರ. ಅದಕ್ಕೆ ಅರ್ಥ, ವಾತ ಪಿತ್ತ ಕಫಗಳೆಂಬ ತ್ರಿಧಾತುಗಳಿಂದ ಕೂಡಿದ ಈ ಶರೀರವೆಂಬ ಕೋಶವೇ ತಾನು ಎಂದು ಭಾವಿಸುವವನು, ತನ್ನ ಹೆಂಡತಿ ಮಕ್ಕಳ ಬಗ್ಗೆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡಿರುವವನು, ತನ್ನ ಭೂಮಿಯೇ ಪೂಜಾರ್ಹವೆಂದು ಭಾವಿಸುವವನು, ಪವಿತ್ರ ಪುಣ್ಯಕ್ಷೇತ್ರಗಳ ತೀರ್ಥಗಳಲ್ಲಿಯೂ ಮಿಂದರು ಅಲ್ಲಿ ಇರುವ ಜ್ಞಾನಿಗಳ ಉಪದೇಶ ಲಾಭವನ್ನು ಪಡೆಯದೇ ಇರುವವನು ಒಂದು ಕತ್ತೆ ಅಥವಾ ಹಸುವಿಗಿನಂತೆ ಉತ್ತಮನೇನಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಅವ್ರು ಹೇಳೋದು ಏನಪ್ಪಾ ಅಂದ್ರೆ, ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೇಹವೇ ನಾವು ಎನ್ನುವುದು ಅಜ್ಞಾನ. ದೇಹವೇ ನಾನೆಂದು ಭಾವಿಸುವವನು, ಕುಟುಂಬ ಮತ್ತು ದೇಶವನ್ನೇ ಸರ್ವಸ್ವವೆಂದು ಭಾವಿಸುವವನು, ತೀರ್ಥಕ್ಕೆ ಹೋಗಿ ಸಂತರ ಸಂಘ ಪಡೆಯದವನು ಗೋವು ಅಥವಾ ಕತ್ತೆಯಂತೆ ಅಜ್ಞಾನಿ ಎಂದು ಶಾಸ್ತ್ರ ಇಲ್ಲಿ ಹೇಳ್ತಾ ಇದೆ ನೋಡಿ. ಏನು, ದೇಹವೇ ನಾನು ಭಾವಿಸುವವನು ಅಂತ ವ್ಯಕ್ತಿ ಗೋವು ಕತ್ತೆಯಂತೆ ಅಜ್ಞಾನಿ ಅಂತ ಹೇಳ್ತಾ ಇದೆ. ಅದು ಮಾಡಬಾರ್ದು, ಆ ತರ ಯೋಚನೆ ಮಾಡಬಾರ್ದು. ಮತ್ತೆ ದುರದೃಷ್ಟ ಇಂದು ನಾವೆಲ್ಲರೂ ನಮ್ಮ ನಿಜವಾದ ಸುಖವನ್ನು ನಿರ್ಲಕ್ಷಿಸುವ ಮೂಲಕ ಮೂರ್ಖರಾಗಿದ್ದ ಈ ಐಕ ಪಂಜರವನ್ನೇ ನಾವು ಎಂದೂ ಭಾವಿಸಿಕೊಂಡಿದ್ದೇವೆ. ಅಂದ್ರೆ ಈ ಶರೀರ, ಈ ಐಕ ಪಂಜರವನ್ನು ಅರ್ಥಹೀನವಾಗಿ ಸುಸ್ಥಿತಿಯಲ್ಲಿ ಇಡಲು ಅದರ ಸಲುವಾಗಿ ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಕೇಂದ್ರೀಕರಿಸಿದ್ದೇವೆ.
ಅದರೊಳಗೆ ಬಂಧನದಲ್ಲಿರುವ ಆತ್ಮವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದೇವೆ. ಪಕ್ಷಿಯನ್ನು ನಿಷ್ಕ್ರಿಯಗೊಳಿಸುವುದಕ್ಕೆ ಪಂಜರವು ಉದ್ದಿಷ್ಟವಾಗಿದೆ. ಪಂಜರದ ಕಲ್ಯಾಣಕ್ಕಾಗಿ ಪಕ್ಷಿಯೂ ಇಲ್ಲ. ಆದುದರಿಂದ ಇದನ್ನು ಕುರಿತು ನಾವು ಆಳವಾಗಿ ಯೋಚನೆ ಮಾಡೋಣ. ಈಗ ನಾವು ಮಾಡುತ್ತಿರುವ ಕಾರ್ಯ ಚಟುವಟಿಕೆಗಳೆಲ್ಲ ಪಂಜರವನ್ನು ಸುಸ್ಥಿತಿಯಲ್ಲಿ ಇಡುವುದಕ್ಕೆ ಸೀಮಿತವಾಗಿದೆ. ಹೆಚ್ಚೆಂದರೆ ಕಲೆ ಮತ್ತು ಸಾಹಿತ್ಯಗಳ ಮೂಲಕ ಮನಸ್ಸಿಗೊಂದಿಷ್ಟು ಆಹಾರ ಕೊಡುತ್ತಿದ್ದೀವಿ ಅಷ್ಟೇ. ಆದರೆ ಮನಸ್ಸು ಕೂಡ ಸೂಕ್ಷ್ಮ ರೂಪ ಒಂದು ವಸ್ತುವೇ ಎಂದು ನಮಗೆ ಗೊತ್ತಿಲ್ಲ. ಇದನ್ನು ಭಗವದ್ಗೀತೆಯಲ್ಲಿ ಈಗ ಹೇಳಿದೆ. ಏನು? ಭೂಮಿ ರಪೋನಲೋ ವಾಯು ಕಮ್ಮನು ಬುದ್ಧಿ ರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ಅಷ್ಟದ. ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ ಇವು ಎಲ್ಲ ನನ್ನ ವಿಭಿನ್ನ ಶಕ್ತಿಗಳಾಗಿವೆ. ಯಾಕಂದ್ರೆ ದೇಹ ಮತ್ತು ಮನಸ್ಸಿಗಿಂತ ಬೇರೆ ಭಿನ್ನವಾದ ಆತ್ಮಕ್ಕೆ ಆಹಾರವನ್ನು ಒದಗಿಸಲು ನಾವು ಕ್ವಚಿತ್ತಾಗಿಯೂ ಪ್ರಯತ್ನಿಸಿಲ್ಲ. ಆದುದರಿಂದ ನಾವೆಲ್ಲ ನಿಜವಾದ ಅರ್ಥದಲ್ಲಿ ಆತ್ಮಹತ್ಯೆ ಮಾಡುತ್ತಿದ್ದೇವೆ. ಇಂತಹ ತಪ್ಪು ಕಾರ್ಯಗಳನ್ನು ಮಾಡದಂತೆ ತಡೆಯಲು ಎಚ್ಚರಿಕೆ ನೀಡುವುದು ಆಚಾರ್ಯ ದೇವರು ಸಂದೇಹವಾಗಿದೆ. ಆದುದರಿಂದ ನಮ್ಮ ಮೇಲೆ ತೋರಿದ ಪರಿಶುದ್ಧ ಕರುಣೆ ದಯೆಯಾಗಿ ಅವರ ಪಾದ ಕಮಲಗಳಿಗೆ ಎರಗೋಣ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮುಖ್ಯ ಏನು ಹೇಳ್ತಾ ಇರೋದು? ದೇಹವೇ ನಾವು ಎಂದು ತಿಳಿಯಬಾರದು, ಭಾವಿಸ್ಕೋಬಾರದು. ಮತ್ತೆ ಕುಟುಂಬ ದೇಶವನ್ನೇ ಸರ್ವಸ್ವವೆಂದು ಭಾವಿಸಬಾರದು. ಮತ್ತೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಅನಂತರ ಸಂಘ ಪಡಿಬೇಕು, ಸಂತರ ಸಂಘ ಪಡಿಬೇಕು. ಇಲ್ಲ ಅಂದ್ರೆ ಅವನು ಗೋವು ಕತ್ತೆಯ ಇದ್ದಂಗೆ, ಅಜ್ಞಾನಿ. ಸೊ ಮತ್ತೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಹಕ್ಕಿ ಮತ್ತು ಪಂಜರದ ಉದಾಹರಣೆ. ಯಾಕಂದ್ರೆ ದೇಹ ಅಂದ್ರೆ ಇದು ಒಂದು ಪಂಜರ, ಆತ್ಮ ಅಂದ್ರೆ ಹಕ್ಕಿ. ಇದು ನಾವು ಈ ಆತ್ಮ ಒಂದು ಪಂಜರದಲ್ಲಿ ಇಟ್ಟಿದ್ದೀವಿ, ಚೆನ್ನಾಗಿ ನೋಡ್ಕೊಳ್ಳುತ್ತಿದ್ದೀವಿ. ಆದರೆ ಒಳಗಿರುವ ಆತ್ಮವನ್ನು ಸಂಪೂರ್ಣವಾಗಿ ಮರೆತಿದ್ದೇವೆ. ಸೊ ನಿಜವಾದ ಕಾಳಜಿ ಏನು? ಆತ್ಮದ ಮೇಲಿರಬೇಕು. ಈ ಪಂಜರ ಪ್ರಯೋಜನ ಇಲ್ಲ. ಈ ದೇಹಕ್ಕೆ ಸೌಕರ್ಯ, ಒಳ್ಳೆ ಬಟ್ಟೆ, ಒಳ್ಳೆ ಎಲ್ಲಾ ಸೌಕರ್ಯಗಳು ಕೊಟ್ಟರು ಪ್ರಯೋಜನ ಇಲ್ಲ. ಯಾಕಂದ್ರೆ ಪಂಜರದ ಒಳಗಡೆ ಒಂದು ಹಕ್ಕಿ ಇದೆ, ಒಂದು ಆತ್ಮ ಇದೆ. ಇದು ನಾವು ಈ ಪಂಜರವನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀವಿ ಅಷ್ಟೇ. ಆದ್ರೆ ಒಳಗಿರುವ ಆತ್ಮ ಸಂಪೂರ್ಣವಾಗಿ ಮರೆತೋಗ್ಬಿಟ್ಟಿದೆ. ಸೊ ಇದೆಲ್ಲ ಏನು? ಆತ್ಮದ ಮೇಲೆ ಇರಬೇಕು. ಮತ್ತು ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸು ಭೌತಿಕವೇ ಅಂತ. ಮನಸ್ಸೇನು ಭೌತಿಕ ವಸ್ತು, ಅದು ನಾವು ದೇಹಕ್ಕೆ ಆಹಾರ ಕೊಡ್ತಾ ಇದ್ದೀವಿ. ಕೆಲವೊಮ್ಮೆ ಕಲೆ, ಸಾಹಿತ್ಯ ಮುಂತಾದವುಗಳಿಂದ ಮನಸ್ಸಿಗೂ ಆಹಾರ ಕೊಡ್ತೀವಿ. ಆದ್ರೆ ಮನಸ್ಸು ಭೌತಿಕ ಪ್ರಕೃತಿಯ ಒಂದು ಸೂಕ್ಷ್ಮ ಅಂಗ. ಭಗವದ್ಗೀತಾದಲ್ಲಿ 7.4 7ನೇ ಅಧ್ಯಾಯ 4ನೇ ಶ್ಲೋಕ. ಆದ್ದರಿಂದ ಆತ್ಮಕ್ಕೆ ಆಧ್ಯಾತ್ಮಿಕ ಆಹಾರವಾದ ಹರಿನಾಮ, ಭಗವದ್ಗೀತೆ, ಭಾಗವತೆ, ಸಾಧು ಸಂಘ ಇದೆಲ್ಲ ಕೊಡಬೇಕು. ಇದು ಗುರುಗಳ ಒಂದು ಉದ್ದೇಶ, ಒಂದು ಸಂದೇಶ. ಯಾಕಂದ್ರೆ ಮಾನವ ಜೀವನದ ಗುರಿ ಏನು? ಭೌತಿಕ ಅಭಿವೃದ್ಧಿ ಅಲ್ಲ, ಆತ್ಮ ಸಾಕ್ಷಾತ್ಕಾರ ಮತ್ತು ಕೃಷ್ಣನ ನಿತ್ಯ ಸೇವೆಯನ್ನು ಮತ್ತೆ ಪುನಃ ಪಡೆಯುವುದೇ ನಿಜವಾದ ಯಶಸ್ಸು. ದೇಹದ ಪಾಲನೆಗೆ ಜೊತೆಗೆ ಆತ್ಮದ ಪಾಲನೆಗೆ ನಿಜವಾದ ನಿಜವಾದ ಅದು ನಾಗರಿಕ. ಸೊ ನಮ್ಮ ಜೀವನ, ನಮ್ಮ ಗುರಿ ಭೌತಿಕ ಅಭಿವೃದ್ಧಿ ಏನು? ಆತ್ಮ ಸಾಕ್ಷಾತ್ಕಾರ ಮತ್ತು ಕೃಷ್ಣನ ಸೇವೆ. ಇದು ಬಹಳ ಮುಖ್ಯ. ಮತ್ತೆ
ಸೊ ಆಯ್ತು ಮಹನೀಯರೇ, ನಮ್ಮ ಗುರು ದೇವರು ಆಧುನಿಕ ನಾಗರಿಕತೆಗೆ ಸಂಪೂರ್ಣವಾಗಿ ತಡೆಯಲು ಬಯಸುತ್ತಾರೆಂದು ಈ ಕ್ಷಣದಲ್ಲಿ ಭಾವಿಸಬೇಡಿ. ಅದು ಅಸಾಧ್ಯವಾದ ಕಾರ್ಯ. ಆದರೆ ಈಗಿನ ಸ್ಥಿತಿಯಲ್ಲಿ ಅತ್ಯುತ್ತಮವಾದುದನ್ನು ಪಡೆಯುವ ಕಲೆಯನ್ನು ಅವರಿಂದ ಕಳಿಸೋಣ. ಸೊ ಈ ಮಾನವ ಜೀವನ ಮಹತ್ವವನ್ನು ಅರಿತುಕೊಳ್ಳೋಣ. ಅದು ನಿಜ ಪ್ರಜ್ಞೆಯ ಅತ್ಯುನ್ನತ ವಿಕಾಸಕ್ಕೇರಲು ಅರ್ಹವ. ಅಪೂರ್ವವಾದ ಈ ಮಾನವ ಜನ್ಮದ ಸದುಪಯೋಗವನ್ನು ಪಡೆಯುವುದರಲ್ಲಿ ನಾವು ನಿರ್ಲಕ್ಷ್ಯ ತಾಳಬಾರದು. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ಇದೆ, ಏನು ಲಬ್ಧ್ವಾ ಸುದುರ್ಲಭಂ ಇದಂ ಬಹು ಸಂಭವಂತೆ ಮನುಷ್ಯಂ ಅರ್ಥದಂ ಅನಿತ್ಯಂ ಅಪಿಹ ಧೀರಃ ತೂರ್ಣಂ ಯಥೇತನಾ ಪತೇದ್ ಅನುಮೃತ್ಯು ಯಾವನ್ ನಿ ಶ್ರೇಯಸಾಯ ವಿಷಯ ಕಲು ಸರ್ವತಃ ಸ್ಯಾತ್ ಅಂತ. ಈ ಶ್ಲೋಕ ತುಂಬಾ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ಅನೇಕ ಜನ್ಮಗಳ ನಂತರ ಈ ಮಾನವ ಜನ್ಮ ಲಭಿಸಿದೆ. ಇದು ಶಾಶ್ವತವಲ್ಲವಾದರೂ ಅತ್ಯುನ್ನತ ಲಾಭವನ್ನು ನೀಡಬಲ್ಲುದು. ಈ ಪಾಯಿಂಟ್, ಈ ಲೈನ್ ಇದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಓನ್ಲಿ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಪ್ರಯೋಜನ ಪಡಿಬಹುದು. ಅತ್ಯುನ್ನತ ಲಾಭವನ್ನು. ಆದುದರಿಂದ ಬುದ್ಧಿ ಸ್ಥಿಮಿತದಲ್ಲಿರುವ ವಿವೇಕಿಯು ಅಂದ್ರೆ ಇಂಟೆಲಿಜೆಂಟ್ ಬುದ್ಧಿವಂತ ಮತ್ತೊಮ್ಮೆ ಮೃತ್ಯು ಬರುವ ಮೊದಲೇ ಜೀವನದಲ್ಲಿ ಅತ್ಯುನ್ನತ ಶ್ರೇಯತನ್ನುಗೊಳಿಸುವ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಕೂಡಲೇ ಕಾರ್ಯಪ್ರವೃತ್ತನಾಗಬೇಕು. ಇಲ್ಲ ಅಂದ್ರೆ ಎಲ್ಲಾ ಸನ್ನಿವೇಶಗಳಲ್ಲೂ ಲಭ್ಯವಾದ ಇಂದ್ರಿಯ ತುಷ್ಟಿಯನ್ನು ಅವನು ತ್ಯಜಿಸಬೇಕು. ಎಷ್ಟು ಇಂಪಾರ್ಟೆಂಟ್ ನೋಡಿ ಮಾನವ ಜನ್ಮ. ಸೊ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾವು ಈ ಮನುಷ್ಯ ಜನ್ಮವನ್ನು, ಈ ಮಾನವ ಜನ್ಮ ನಮಗೆ ಸಿಕ್ಕಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಐಹಿಕ ಉಪಭೋಗಕ್ಕಾಗಿ ನಿರರ್ಥಕ ಅನ್ವೇಷಣೆಯಲ್ಲಿ ಮಾನವ ಜನ್ಮ ನಾವು ದುರುಪಯೋಗ ಪಡಿಸಿಕೊಳ್ಳದಿರೋಣ. ಅಂದ್ರೆ ದುರುಪಯೋಗ ಪಡಿಸಿಕೊಳ್ಳಬೇಡಿ ಅಂತ. ಅದನ್ನೇ ಬೇರೆ ಮಾತುಗಳಲ್ಲಿ ಕೇವಲ ಆಹಾರ, ನಿದ್ರೆ, ಭಯ, ಮೈಥುನ ಮೊದಲಾದ ಚಟುವಟಿಕೆಗಳ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಸೊ ಇದು ಶ್ರೀ ಆಚಾರ್ಯ ದೇವರ ಸಂದೇಶ. ರೂಪ ಗೋಸ್ವಾಮಿ ಭಕ್ತಿ ರಸಾಮೃತದಲ್ಲಿ ಹೇಳ್ತಾರೆ. ಸೊ ಈ ಪೆರದಲ್ಲಿ ಎರಡು ಮುಖ್ಯವಾದ ಪಾಯಿಂಟ್ ಏನು, ಅವ್ರು ಏನ್ ಹೇಳ್ತಾ ಇದ್ದಾರೆ, ಮಾನವ ಜನ್ಮವನ್ನು ನಾವು ದುರುಪಯೋಗ ಮಾಡ್ಕೋಬೇಡ. ಅದು ಏನಂತೆ, ಆಹಾರ, ನಿದ್ರೆ, ಭಯ, ಮೈಥುನ ಈ 4 ಚಟುವಟಿಕೆಗಳಲ್ಲಿ ಜೀವನವನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ರೂಪ ಗೋಸ್ವಾಮಿ ಒಂದು ಶ್ಲೋಕ ಕೋಟ್ ಮಾಡಿ, ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಜ್ಯತೆ ನಿರ್ಬಂಧ ಕೃಷ್ಣ ಸಂಬಂಧಿತ ವೈರಾಗ್ಯ ಉಚ್ಯತೆ ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯ ಕಥ್ಯತೆ. ಸೊ ಮನುಷ್ಯನು ಕೃಷ್ಣ ಪ್ರಜ್ಞೆಗೆ ಅನುಸಾರವಾಗಿ ಜೀವಿಸುತ್ತಿದ್ದರೆ ಅವನು ಪೂರ್ಣ ವೈರಾಗ್ಯ ಜೀವನದಲ್ಲಿದ್ದಾನೆ ಎಂದು ಹೇಳಬಹುದು. ಸೊ ಮನುಷ್ಯ ಏನು ಕೃಷ್ಣ ಪ್ರಜ್ಞೆಯಲ್ಲಿ ಅನುಸಾರವಾಗಿ ಜೀವನ ಮಾಡಬೇಕು. ಸೊ ಅಂತ ವ್ಯಕ್ತಿಯನ್ನು ವೈರಾಗ್ಯ ಜೀವನದಲ್ಲಿದ್ದಾನೆ. ಯಾಕಂದ್ರೆ ಪ್ರತಿ ಕಾರ್ಯ, ಪ್ರತಿ ಮಾಡುವ ಕಾರ್ಯ ಎಲ್ಲ ಕೃಷ್ಣನಿಗೆ ಸಂಬಂಧ ಪಟ್ಟಿರುತ್ತೆ. ಇಲ್ಲಿ ಹೇಳ್ತಾ ಇದ್ದಾನೆ, ಅನಾಸಕ್ತ ವಿಷಯ, ಆಮೇಲೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ. ಯಾಕಂದ್ರೆ ಪ್ರತಿಯೊಂದು ಕಾರ್ಯ ಕರ್ಮ ಎಲ್ಲ ಭಗವಂತನಿಗೆ ಸಂಬಂಧ. ಅದರಿಂದ ಅವನು ಇಂದ್ರಿಯ ತುಷ್ಟಿಯಲ್ಲಿ ಅನುರಕ್ತನಾಗಿರಬಾರದು. ದೇಹ ಪೋಷಣೆಗೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ಅವನು ಸ್ವೀಕರಿಸಬೇಕು. ಇದಕ್ಕೆ ಬದಲಾಗಿ ಐಹಿಕ ವಸ್ತುಗಳೆಂಬ ಕಾರಣದಿಂದ ಕೃಷ್ಣನ ಸೇವೆಗೆ ಉಪಯೋಗವಾಗುವ ವಸ್ತುಗಳನ್ನು ನಿರಾಕರಿಸುವವನು ಪೂರ್ಣ ವೈರಾಗಿ ಆಚರಿಸುತ್ತಿಲ್ಲ. ಯಾಕಂದ್ರೆ ನಮಗೆ ಕೃಷ್ಣನ ಸೇವೆಗೆ, ಕೃಷ್ಣನ ಭಕ್ತಿಗೆ, ಕೃಷ್ಣನ ಅವನಿಗೆ ಏನ್ ಬೇಕೋ ಅದು ಮಾತ್ರ ಸ್ವೀಕಾರ ಮಾಡಬೇಕು, ಹೆಚ್ಚಾಗಿ ಸ್ವೀಕಾರ ಮಾಡಬಾರದು ಅಂತ. ನಮ್ಮ ಜೀವನದ
ವಿವೇಚನೆಯ ಅಂಶವನ್ನು ಪೂರ್ಣವಾಗಿ ವಿಕಾಸಗೊಳಿಸುವ ಮೂಲಕ ಈ ಶ್ಲೋಕಗಳ ಭಾವಾರ್ಥವನ್ನು ಅರ್ಥಕೊಳ್ಳಬಹುದೇ ವಿನಃ ಭಾಷವಿ ಸ್ವಭಾವದಿಂದಲ್ಲ. ಆಚಾರ್ಯ ದೇವರ ಪದತಲದಲ್ಲಿ ಕುಳಿತು ಜ್ಞಾನ ಈ ದಿವ್ಯ ಸೂತ್ರದ ಮೂಲಕ ನಾವು ಯಾರು, ಈ ವಿಶ್ವ ಎಂದರೇನು, ದೇವರೆಂದರೇನು, ನಮಗೆ ಅವನಿಗಿರುವ ಸಂಬಂಧವೇನು ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ. ಸೊ ಚೈತನ್ಯ ಮಹಾಪ್ರಭುಗಳ ಸಂದೇಶ ಜೀವಾತ್ಮರಿಗಾಗಿ ನೀಡಿದ ಸಕಲ ಜೀವಂತ ಜಗತ್ತಿನ ಸಂದೇಶ. ಚೈತನ್ಯ ಮಹಾಪ್ರಭುಗಳು ಸಕಲವೂ ವೃತ್ತಿ ಯಂತ್ರೈದುವ ಮರ್ತ್ಯಲೋಕವೆಂಬ ಅನ್ವರ್ಥ ನಾಮವನ್ನುಳ್ಳ ಈ ಸಾವಿನ ಲೋಕದ ಉದ್ಧಾರಕ್ಕಾಗಿ ಪ್ರಯತ್ನಿಸಲಿಲ್ಲ. 450 ವರ್ಷಗಳ ಹಿಂದೆ ಅವರ ನಮ್ಮೆದುರು ಅವತರಿಸಿದರು. ದಿವ್ಯ ವಿಶ್ವವನ್ನು ಕುರಿತು ನಮಗೆ ಹೇಳುವುದು ಅವರ ಉದ್ದೇಶವಾಗಿತ್ತು. ಅಲ್ಲಿ ಎಲ್ಲವೂ ಶಾಶ್ವತ, ಎಲ್ಲವೂ ಪರಾತ್ಪರನ ಸೇವೆಗಾಗಿ ಮೀಸಲು. ಆದರೆ ಕೆಲವು ಹೀನ ವ್ಯಕ್ತಿಗಳು ಈಚೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಪ್ಪಾಗಿ ನಿರೂಪಿಸಿದ್ದಾರೆ. ಅವರ ಅತ್ಯುನ್ನತ ತತ್ವಜ್ಞಾನವನ್ನು ಸಮಾಜದ ಹೀನ ಜನ ಪಂಥ ಎಂದು ತಪ್ಪಾಗಿ ನಿರೂಪಿಸಿದ್ದಾರೆ. ನಮ್ಮ ಆಚಾರ್ಯ ದೇವರು ತಮ್ಮ ಸಹಜ ಕರುಣೆಯಿಂದ ಇಂತಹ ಭಯಾನಕ ಅವನತಿಯಿಂದ ನಮ್ಮನ್ನು ಪಾರು ಮಾಡಿದ್ದಾರೆ ಎಂದು ಇವತ್ತು ಘೋಷಿಸಲು ನನಗೂ ಸಂತೋಷವಾಗುತ್ತದೆ. ಆದ್ದರಿಂದ ಅವರ ಪಾದಕಮಳಿಗೆ ನಾವೆಲ್ಲ ನಿರಂತರ ನಮಸ್ಕರಿಸೋಣ ಅಂತ. ಸೊ ಇಲ್ಲಿಗೆ ಮುಗಿಸೋಣ. ಆದರೆ ನನ್ಗೆ ಬೇರೆ ಸರ್ವಿಸ್ ಇದೆ. ಸೊ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಚರ್ಚೆ ಮಾಡೋದು. ಹರೇ ಕೃಷ್ಣ.